ನಮಸ್ತೆ, ವೆಲ್ಕಮ್ ಟು ಅಕ್ಷತಾ ಕಲ್ಯಾಣ್ ಲಾಗ್. ಇಲ್ಲಿ ಮಾಡ್ತಾ ಇರೋದು ಬ್ಯಾಡ್ಜ್ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೇಲಿ ಯಾವುದಾದ್ರೂ ತೆಳ್ಳಗಿನ ರಟ್ಟಿನ ಬಾಕ್ಸ್ ಇದ್ದರೆ ಅದನ್ನು ಒಂದು ಪೀಸ್ ತೊಗೊಳ್ಳಿ. ಅದ್ರಲ್ಲಿ ತೊಗೊಂಡು ನಾನು ಕಟ್ ಮಾಡಿರೋ ರೀತಿ ಕಟ್ ಮಾಡಿ ಲೈನ್ ಹಾಕ್ರಿ. ಇದನ್ನು ಏನು 10 ರೂಪಾಯಿ ಕೊಟ್ಟರೆ ಸಿಗುತ್ತಲ್ಲ, ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು ಅಂತೀರಾ? ಹೌದು, ಇದು ನನ್ನ ಮಗಳಿಗೆ ನಾನು ನನ್ನ ಮಗಳು ಸೇರಿ ಇಬ್ಬರು 2 ಬ್ಯಾಡ್ಜ್ ಮಾಡ್ತಾ ಇದ್ದೀವಿ. ಅವ್ರ ಸ್ಕೂಲಲ್ಲಿ ಈ ಥರ ಮಾಡಿ ಅಂತ ಹೇಳಿದ್ದಾರೆ. ಏನೋ ಒಂಥರ ಕ್ರಿಯೇಟಿವಿಟಿ ಅಲ್ವಾ, ಅವ್ರಿಗೂ ಗೊತ್ತಾಗುತ್ತೆ. ನ್ಯಾಷನಲ್ ಡೇ, ಕಲರ್ ಐಡೆಂಟಿಫಿಕೇಷನ್, ಏನೇ ಒಂದು ಕ್ರಿಯೇಟಿವಿಟಿ ಅವ್ರಿಗೂ ಗೊತ್ತಾಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಈ ಥರ ನೀವು ಕಲರ್ನೆಲ್ಲ ಈ ಥರ ಸ್ಕೆಚ್ ಪೆನ್ನಿಂದ ಕಲರ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅಶೋಕ ಚಕ್ರನೂ ಸೆಂಟ್ರಿಗೆ ನಾನು ಬಿಡಿಸ್ಬಿಡ್ತೀನಿ. ಈ ಥರ ನೀವು ಮಾಡಿ ಕ್ಲೀನಾಗಿ ಇದಕ್ಕೊಂದು ಸೇಫ್ಟಿ ಪಿನ್ ಬೇಕಾಗುತ್ತೆ. ಒಂದು ಸೇಫ್ಟಿ ಪಿನ್ ತೊಗೊಂಡು ಒಂದು ಇದೇ ಥರ ಪೇಪರ್ ಶೀಟ್ ತೊಗೊಳ್ರಿ. ಒಂದು ಚಿಕ್ಕ ಪೇಪರ್ ಶೀಟನ್ನು ಇಲ್ಲಿ ನಾನು ಪೇಸ್ಟ್ ಮಾಡೋ ರೀತಿ ನೀವು ಗಮ್ ಇರ್ಬೋದು ಅಥವಾ ಫೇಕಲ್ ಇರ್ಬೋದು, ಆ ಥರ ಈಗ ಹಾಕಿ ಪೇಸ್ಟ್ ಮಾಡಿ. ಈ ಥರ ಮಾಡಿದ್ರೆ ನಿಮಗೆ ಬ್ಯಾಡ್ಜ್ ರೆಡಿ ಆಗುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ